Hi, hello. So, this video, I'm going to discuss about DCT thermal engineering subject. So, basic thermal engineering. ಸೊ ಎರಡಿದೆ, ಅಪ್ಲೈಡ್ ಥರ್ಮಲ್ ಇಂಜಿನಿಯರಿಂಗ್ ಅಂಡ್ ಬೇಸಿಕ್ ಥರ್ಮಲ್ ಇಂಜಿನಿಯರಿಂಗ್ ಅಂತ. ನಾನು ಈಗ ಡಿಸ್ಕಸ್ ಮಾಡಕ್ ಹೋಗ್ತಾ ಇರೋದು ಬೇಸಿಕ್ ಥರ್ಮಲ್ ಇಂಜಿನಿಯರಿಂಗ್, ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್ ಟು ಥರ್ಮಲ್ ಇಂಜಿನಿಯರಿಂಗ್ ಚಾಪ್ಟರ್. ಓಕೆ, ಸೊ ನೋಡಿ ಇಲ್ಲಿ ಥರ್ಮೋಡೈನಮಿಕ್ ಸಿಸ್ಟಮ್, ಇದು ಫಸ್ಟ್ ಕಾನ್ಸೆಪ್ಟ್ ಥರ್ಮಲ್ ಇಂಜಿನಿಯರಿಂಗ್ ನಲ್ಲಿ. ಸೊ ಆಕ್ಚುಲಿ ಥರ್ಮೋಡೈನಮಿಕ್ ಸಿಸ್ಟಮ್ ಅಂದ್ರೆ ಏನ್ ಗೊತ್ತಾ? ಇಫ್ ಯು ಕನ್ಸಿಡರ್ ಎನಿ ಸಿಸ್ಟಮ್, ಯಾವ್ದಾದ್ರು ಒಂದು ಸಿಸ್ಟಮ್ ನ ಕನ್ಸಿಡರ್ ಮಾಡೋಣ. ಇದನ್ನ ನಾವೇನಂತ ಡಿಫೈನ್ ಮಾಡ್ತೀವಿ? ಥರ್ಮೋಡೈನಮಿಕ್ ಸಿಸ್ಟಮ್ ಅಂತ ಕನ್ಸಿಡರ್ ಮಾಡ್ತೀವಿ. ಆಯ್ತಾ? ಇದು ಸಿಸ್ಟಮ್ ಮೇ ಬಿ ಎನಿಥಿಂಗ್, ಯಾವ್ದು ಬೇಕಾರಾಗಿರ್ಬೋದು. ಈಗ ಫಾರ್ ಎಕ್ಸಾಂಪಲ್ ಫ್ರಿಡ್ಜ್ ಇದೆ ಅಂತ ಇಟ್ಕೊಳ್ಳಿ, ಅಥವಾ ರೆಫ್ರಿಜರೇಟರ್ ಇದೆ ಅಂತ ಇಟ್ಕೊಳ್ಳಿ. ಇದು ರೆಫ್ರಿಜರೇಟರ್ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಇನ್ಸೈಡ್ ಅಲ್ಲಿರೋಂಥದ್ದು ರೆಫ್ರಿಜರೇಟರ್ ನ ಸಿಸ್ಟಮ್ ಅಂತ ಕರೆದ್ರೆ, ಆ ರೆಫ್ರಿಜರೇಟರ್ ಬಾಡಿನ ಏನಂತ ಕರಿತೀವಿ ಗೊತ್ತಾ? ಸಿಸ್ಟಮ್ ಬೌಂಡರಿ ಅಂತ ಕರಿತೀವಿ. ನೆಕ್ಸ್ಟ್, ಇದು ರೆಫ್ರಿಜರೇಟರ್ ರೂಮ್ ಒಳಗಡೆ ಇದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಇದು ಕಂಪ್ಲೀಟ್ಲಿ ರೂಮ್ ಏನಂತ ಕರೆಯೋಣ? ಹಂಗಾದ್ರೆ ರೂಮ್ ನ ಸರೌಂಡಿಂಗ್ ಅಂತ ಕರಿತೀವಿ. ಓವರ್ ಆಲ್ ಸರೌಂಡಿಂಗು, ಸಿಸ್ಟಮ್ ಬೌಂಡರಿ ಎಲ್ಲದನ್ನು ಸೇರಿಸಿ ಏನಂತ ಕರಿತೀವಿ? ಯೂನಿವರ್ಸ್ ಅಂತ ಕರಿತೀವಿ. ಆಯ್ತಾ? ಯೂನಿವರ್ಸ್ ಅನ್ನೋದೊಂದು ಪಾಯಿಂಟ್, ಸಿಸ್ಟಮ್ ಬೌಂಡರಿ ಅನ್ನೋದೊಂದು ಪಾಯಿಂಟ್, ಸರೌಂಡಿಂಗ್ ಅನ್ನೋದೊಂದು ಪಾಯಿಂಟ್, ಸಿಸ್ಟಮ್ ಅನ್ನೋದೊಂದು ಪಾಯಿಂಟ್. ಒಂದು ಸಿಂಪಲ್ ರೆಫ್ರಿಜರೇಟರ್ ನ ಎಕ್ಸಾಂಪಲ್ ಆಗಿ ತಗೊಂಡಿದ್ದೀನಿ. ಓಕೆ, ಎ ಸಿಸ್ಟಮ್ ಇಸ್ ಎ ಫೈನೈಟ್ ಕ್ವಾಂಟಿಟಿ ಆಫ್ ಮ್ಯಾಟರ್ ಪ್ರಿಸ್ಕ್ರೈಬ್ಡ್ ರೀಜನ್ ಅಥವಾ ಸ್ಪೇಸ್. ನೋಡಿ, ಒಂದು ಸ್ಪೇಸ್ ಅಥವಾ ರೀಜನ್ ಗೆ ನಾವೇನಂತ ಡಿಫೈನ್ ಮಾಡ್ತೀವಿ? ಸಿಸ್ಟಮ್ ಅಂತ ಡಿಫೈನ್ ಮಾಡ್ತೀವಿ. ಓಕೆ, ಸೊ ಥರ್ಮೋಡೈನಮಿಕ್ ಸಿಸ್ಟಮ್ಸ್ ಆರ್ ಬೇಸಿಕಲಿ ಕ್ಲಾಸಿಫೈಡ್ ಇಂಟು 3 ಟೈಪ್ಸ್. ಒನ್ ಇಸ್ ಓಪನ್ ಸಿಸ್ಟಮ್, ಅನದರ್ ಇಸ್ ಕ್ಲೋಸ್ಡ್ ಸಿಸ್ಟಮ್ ಅಂಡ್ ಐಸೋಲೇಟೆಡ್ ಸಿಸ್ಟಮ್. 3 ಟೈಪ್ ಆಗಿ ಎಲ್ಲಾ ಸಿಸ್ಟಮ್ಸ್ ಗಳನ್ನು ಡಿವೈಡ್ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್, ಎ ಹೋಮೋಜಿನಿಯಸ್ ಸಿಸ್ಟಮ್ ಅಂಡ್ ಹೆಟ್ರೋಜಿನಿಯಸ್ ಸಿಸ್ಟಮ್ ಅಂತ 2 ಟೈಪ್ ಇದೆ ಸಿಸ್ಟಮ್ ಒಳಗಡೆ. ಹೋಮೋಜಿನಿಯಸ್ ಸಿಸ್ಟಮ್ ಇಸ್ ಒನ್ ವಿಚ್ ಕನ್ಸಿಸ್ಟ್ ಆಫ್ ಸಿಂಗಲ್ ಫೇಸ್. Heterogeneous system is one which consists of 2 or more space. ಆಯ್ತಾ? ಒಂದೇ ಫೇಸ್ ಇದೆ ಅಂದ್ರೆ ಅದನ್ನ ನಾವು ಹೋಮೋಜಿನಿಯಸ್ ಸಿಸ್ಟಮ್ ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ಸಾಲಿಡ್, ಇಫ್ ಯು ಕನ್ಸಿಡರ್ ಸಾಲಿಡ್ ಓನ್ಲಿ, ಬೇರೆ ಯಾವ ಫೇಸ್ ಇಲ್ಲ, ಹೋಮೋಜಿನಿಯಸ್. ಸೊ ಲಿಕ್ವಿಡ್ ಆಗುತ್ತೆ, ಗ್ಯಾಸಸ್ ಆಗುತ್ತೆ, ಸಾಲಿಡ್ ಆಗುತ್ತೆ, ಈ ತರ ನಂಬರ್ ಆಫ್ ಫೇಸಸ್ ಯಾವ್ದಿರುತ್ತೆ ಅದನ್ನ ಹೆಟ್ರೋಜಿನಿಯಸ್ ಸಿಸ್ಟಮ್ ಅಂತ ಡಿಫೈನ್ ಮಾಡ್ತೀವಿ. ಓಕೆ, ಎ ಡೆಫಿನೆಟ್ ಏರಿಯಾ ಆರ್ ಸ್ಪೇಸ್ where some thermodynamic process are taking place is known as thermodynamic system. This is another definition of system. Okay, so already one definition I describe ಮಾಡಿದ್ವಿ. ಇದು second definition of the system. Next, external, everything external to the system. ನೋಡಿ, ಈ ರೀತಿ ನಮಗೆ third definition of system. The separating layer present between system and surrounding. System ಮತ್ತೆ ಸರೌಂಡಿಂಗ್ ಮಧ್ಯೆ ಒಂದು ಸಪರೇಷನ್ ಲೇಯರ್ ಇರುತ್ತೆ. ಆ ಸಪರೇಷನ್ ಲೇಯರ್ ಏನಂತ ಕರಿತೀವಿ ಅಂದ್ರೆ ಸೊ ಬೌಂಡರಿ. ನೀವು ಆಲ್ರೆಡಿ ನೋಡಿದ್ರಿ ಇದರಲ್ಲಿ ಸ್ಕೆಚ್ ಅಲ್ಲಿ ಬೌಂಡರಿ ಯಾವ ತರ ಇರುತ್ತೆ ಅಂತ. ಸಿಸ್ಟಮ್ ಅಂಡ್ ಸರೌಂಡಿಂಗ್ ಟುಗೆದರ್ ಇಸ್ ಕಾಲ್ಡ್ ಎಸ್ ಯೂನಿವರ್ಸ್. ಸಿಸ್ಟಮ್ ಮತ್ತೆ ಸರೌಂಡಿಂಗ್ ಎರಡನ್ನೂ ಸೇರಿಸಿ ಏನಂತ ಕರಿತೀವಿ? ಯೂನಿವರ್ಸ್ ಅಂತ ಕರಿತೀವಿ. ಒಂದು ಸಪರೇಷನ್ ಲೇಯರ್ ಇರುತ್ತೆ. ಸಪರೇಷನ್ ಲೇಯರ್ ಅಂದ್ರೆ ಇದೇನೆ, ಕಾಣಿಸ್ತಿದ್ಯಾ? ಇದು ಸಪರೇಷನ್ ಲೇಯರ್. ಈ ಸಪರೇಷನ್ ಲೇಯರ್ ನ ಬೌಂಡರಿ ಅಂತ ಕರಿತೀವಿ. ಸರೌಂಡಿಂಗ್, ಎನಿಥಿಂಗ್ ಔಟ್ಸೈಡ್ ಆಫ್ ದಿ ಸಿಸ್ಟಮ್, ಸಿಸ್ಟಮ್ ಇಂದ ಹೊರಗಡೆ ಇರೋಂಥದ್ದೆಲ್ಲ ಯಾವುದು? ಸರೌಂಡಿಂಗ್. ಸ್ಪೇಸ್, ಸಮ್ ಆಕ್ಟಿವಿಟೀಸ್ ಟೇಕಿಂಗ್ ಪ್ಲೇಸ್ ಇಸ್ ಕಾಲ್ಡ್ ಎಸ್ ಸಿಸ್ಟಮ್. ಸಿಸ್ಟಮ್ ಒಳಗಡೆ ಆಕ್ಟಿವಿಟೀಸ್ ನನಗೆ ಅಂತ. ಓಕೆ, ಓವರ್ ಆಲ್ anything, everything included in the system, surrounding and boundary is called as universe. Clear? Next topic is closed system. System ನಲ್ಲಿ 3 ಟೈಪ್: ಓಪನ್ ಸಿಸ್ಟಮ್, ಕ್ಲೋಸ್ಡ್ ಸಿಸ್ಟಮ್ ಅಂಡ್ ಐಸೋಲೇಟೆಡ್ ಸಿಸ್ಟಮ್. ಈ ಕ್ಲೋಸ್ಡ್ ಸಿಸ್ಟಮ್ ನ ನೋಡೋದಾದ್ರೆ, ಈಟ್ ಅಂಡ್ ವರ್ಕ್ ಕ್ರಾಸ್ ದ ಬೌಂಡರಿ ಆಫ್ ದ ಸಿಸ್ಟಮ್ ಈಸ್ ಕಾಲ್ಡ್ as closed system. ಈಟ್ ಮತ್ತೆ ವರ್ಕ್, ಈಟ್ ಅಂಡ್ ವರ್ಕ್ ಕ್ರಾಸ್ ದಿ ಬೌಂಡರಿ ಆಫ್ ದ ಸಿಸ್ಟಮ್ ಈಸ್ ಕಾಲ್ಡ್ as closed system. ಮಾಸ್ ಈಸ್ ಫಿಕ್ಸ್ಡ್ ಇಯರ್. ಮಾಸ್ ಟ್ರಾನ್ಸ್ಫರ್ ಆಗಲ್ಲ, ಈಟ್ ಟ್ರಾನ್ಸ್ಫರ್ ಆಗುತ್ತೆ, ವರ್ಕ್ ಟ್ರಾನ್ಸ್ಫರ್ ಆಗುತ್ತೆ. ಯಾವ ರೀತಿ ಟ್ರಾನ್ಸ್ಫರ್ ಆಗುತ್ತೆ ಅಂದ್ರೆ ನೋಡಿ, ಫಾರ್ ಎಕ್ಸಾಂಪಲ್ ಕ್ಲೋಸ್ ಸಿಸ್ಟಮ್, ಎನರ್ಜಿ ಒಳಗಡೆ ಬರುತ್ತೆ, ಎನರ್ಜಿ ಹೊರಗಡೆ ಹೋಗುತ್ತೆ. ಎನರ್ಜಿ ಮೀನ್ಸ್ ಏನಂತ ಕರಿತೀವಿ ನಾವು? ಈಟ್ ಅಂಡ್ ವರ್ಕ್ ಅಂತ ಕರಿತೀವಿ. ಈಟ್ ಈಸ್ ಒನ್ ಫಾರ್ಮ್ ಆಫ್ ಎನರ್ಜಿ. ಸೊ ಈಟ್ ಅಂಡ್ ವರ್ಕ್ ಟ್ರಾನ್ಸ್ಫರ್ ದಿ ಬೌಂಡರಿ ಆಫ್ ದ ಸಿಸ್ಟಮ್, ಬಟ್ ದೇರ್ ಇಸ್ ನೋ ಟ್ರಾನ್ಸ್ಫರ್ ಆಫ್ ಮಾಸ್. ಆಯ್ತಾ? ಮಾಸ್ ಒಳಗಡೆ ಎಂಟ್ರಿ ಆಗುತ್ತೆ, ಬಟ್ ಹೊರಗಡೆಗೆ ಹೋಗೋದಿಲ್ಲ. ಸೊ ಆ ರೀತಿ ಯಾವ್ದಾರ ಸಿಸ್ಟಮ್ ಇದ್ರೆ ಅದು ಕ್ಲೋಸ್ಡ್ ಸಿಸ್ಟಮ್ ಆಗುತ್ತೆ. ಕ್ಲಿಯರ್? ಸೊ ಹೀಟ್ ಅಂಡ್ ವರ್ಕ್ ಕ್ರಾಸ್ ದ ಬೌಂಡರಿ ಆಫ್ ದ ಸಿಸ್ಟಮ್ ಈಸ್ ಕಾಲ್ಡ್ ಆಸ್ ದ ಕ್ಲೋಸ್ಡ್ ಸಿಸ್ಟಮ್. ಹಿಯರ್ ಮಾಸ್ ಈಸ್ ಫಿಕ್ಸ್ಡ್. ವೆರಿ ಇಂಪಾರ್ಟೆಂಟ್ ಇಸ್ ಮಾಸ್ ಈಸ್ ಫಿಕ್ಸ್ಡ್ ಇನ್ ಕ್ಲೋಸ್ಡ್ ಸಿಸ್ಟಮ್. ಸೊ ಮಾಸ್ ಈಸ್ ಫಿಕ್ಸ್ಡ್ ಓನ್ಲಿ ಎನರ್ಜಿ ಕ್ರಾಸ್ ದಿ ಸಿಸ್ಟಮ್. ಎನರ್ಜಿ ಮಾತ್ರ ಕ್ರಾಸ್ ಆಗುತ್ತೆ. ಸೊ ಬೌಂಡರಿ ಇಸ್ ಕಾಲ್ಡ್ ಆಸ್ ಕ್ಲೋಸ್ ಸಿಸ್ಟಮ್ಸ್. ಎಕ್ಸಾಂಪಲ್ ಆಫ್ ಕ್ಲೋಸ್ ಸಿಸ್ಟಮ್, ರೆಫ್ರಿಜರೇಟರ್. ರೆಫ್ರಿಜರೇಟರ್ ಒಂದು ಎಕ್ಸಾಂಪಲ್. ಹೀಟರ್. ಈ ರೆಫ್ರಿಜರೇಟರ್ ಮತ್ತೆ ಹೀಟರ್ ನ ಅಬ್ಸರ್ವ್ ಮಾಡಿ. ಹೀಟರ್ ನ ಅಬ್ಸರ್ವ್ ಮಾಡಿದಾಗ ಹೀಟರ್ಗೆ ಈ ತರ ಕಾಯಿಲ್ಸ್ ಗಳಿರುತ್ತೆ. ನಾವ್ ಯಾವಾಗ ಎಲೆಕ್ಟ್ರಿಕಲ್ ಸ್ವಿಚ್ ಹಾಕ್ತಿವಿ, ಕಾಯಿಲ್ಸ್ ಅಲ್ಲಿ ಏನಾಗುತ್ತೆ? ರೆಡ್ ಹಾಟ್ ಕಂಡೀಷನ್ ಬರುತ್ತೆ. ರೆಡ್ ಹಾಟ್ ಕಂಡೀಷನ್ ಬಂದು ವಾಟರ್ ನ ಬಿಸಿ ಮಾಡುತ್ತೆ, ಅಂದ್ರೆ ಹೀಟ್ ನ ಮಾತ್ರ ಟ್ರಾನ್ಸ್ಫರ್ ಮಾಡುತ್ತೆ, ಬಟ್ ಇಲ್ಲಿ ಕಾಯಿಲ್ ಗಳು ಟ್ರಾನ್ಸ್ಫರ್ ಆಗಲ್ಲ. ಕ್ಲಿಯರ್? ಸೊ ದಿಸ್ ಇಸ್ ಕಾಲ್ಡ್ ಆಸ್ ದಿ ಕ್ಲೋಸ್ ಸಿಸ್ಟಮ್.
ಕ್ಲೋಸ್ ಸಿಸ್ಟಮ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಫಿಕ್ಸ್ಡ್ ಮಾಸ್ ಸಿಸ್ಟಮ್. ಇದಕ್ಕೆ ಇನ್ನೊಂದು ಹೆಸರಿದೆ, ಫಿಕ್ಸ್ಡ್ ಮಾಸ್ ಸಿಸ್ಟಮ್ ಅಂತಾನು ಡಿಫೈನ್ ಮಾಡ್ತಾರೆ. ಓಕೆ, ಇನ್ ಎ ಕ್ಲೋಸ್ಡ್ ಸಿಸ್ಟಮ್ ಮಾಸ್ ಆಫ್ ದಿ ಸಿಸ್ಟಮ್ ಇಸ್ ಫಿಕ್ಸ್ಡ್. ಸೊ ಕಂಟ್ರೋಲ್ ಮಾಸ್ ಸಿಸ್ಟಮ್, ಅನದರ್ ನೇಮ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಕಂಟ್ರೋಲ್ ಮಾಸ್ ಸಿಸ್ಟಮ್. ನೋಡಿ, ಕ್ಲೋಸ್ಡ್ ಮಾಸ್ ಸಿಸ್ಟಮ್ ಅಂತಾನು ಡಿಫೈನ್ ಮಾಡ್ತಾರೆ, ಕಂಟ್ರೋಲ್ ಮಾಸ್ ಸಿಸ್ಟಮ್ ಅಂತಾನು ಡಿಫೈನ್ ಮಾಡ್ತಾರೆ. ಸೊ ಇಷ್ಟೆಲ್ಲ ಕ್ಲೋಸ್ಡ್ ಸಿಸ್ಟಮ್ ಬಗ್ಗೆ ಇರೋಂಥ ಇನ್ಫಾರ್ಮೇಶನ್. ಕ್ಲಿಯರ್? ನೆಕ್ಸ್ಟ್, ಓಪನ್ ಸಿಸ್ಟಮ್. ಸೊ ಹೀಟ್ ಅಂಡ್ ವರ್ಕ್ ಆಸ್ ವೆಲ್ ಆಸ್ ಮಾಸ್, ಅದರಲ್ಲಿ ಹೀಟ್ ಅಂಡ್ ವರ್ಕ್ ಮಾತ್ರ ಟ್ರಾನ್ಸ್ಫರ್ ಆದ್ರೆ, ಇದರಲ್ಲಿ ಹೀಟ್ ಅಂಡ್ ವರ್ಕ್ ವಿತ್ ಮಾಸ್ ಆಫ್ ದಿ ವರ್ಕಿಂಗ್ ಸಬ್ಸ್ಟೆನ್ಸ್ ಕ್ರಾಸ್ ದ ಬೌಂಡರಿ ಆಫ್ ದ ಸಿಸ್ಟಮ್ ಆರ್ ಕಾಲ್ಡ್ ಎಸ್ ಓಪನ್ ಸಿಸ್ಟಮ್. ಓಪನ್ ಸಿಸ್ಟಮ್ ನೀವು ನೋಡೋದಾದ್ರೆ ನೋಡಿ, ಇಲ್ಲಿ ಮಾಸ್ ಒಳಗಡೆ ಎಂಟ್ರಿ ಆಗ್ತಾ ಇದೆ, ಮಾಸ್ ಹೊರಗಡೆಗೆ ಹೋಗ್ತಾ ಇದೆ, ಎನರ್ಜಿ ಒಳಗಡೆಗೆ ಎಂಟ್ರಿ ಆಗ್ತಾ ಇದೆ, ಎನರ್ಜಿ ಹೊರಗಡೆಗೆ ಹೋಗ್ತಾ ಇದೆ. ಸೊ ದಿಸ್ ಇಸ್ ಕಾಲ್ಡ್ ಎಸ್ ದಿ ಓಪನ್ ಸಿಸ್ಟಮ್. ಓಕೆ, ಬಟ್ ಅದೇ ಕ್ಲೋಸ್ಡ್ ಸಿಸ್ಟಮ್ ನಲ್ಲಿ ಆಗಿದ್ರೆ ಏನಾಗ್ತಿತ್ತು ಹೇಳಿ, ಕ್ಲೋಸ್ ಸಿಸ್ಟಮ್ ನಲ್ಲಿ ಮಾಸ್ ಒಳಗಡೆ ಬರ್ತಿತ್ತು ಬಟ್ ಹೊರಗಡೆ ಹೋಗ್ತಿರ್ಲಿಲ್ಲ. ಓಪನ್ ಸಿಸ್ಟಮ್ ನಲ್ಲಿ ಹೋಗುತ್ತೆ, ಅಷ್ಟೇ ಡಿಫ್ರೆನ್ಸ್ ಕ್ಲೋಸ್ಡ್ ಅಂಡ್ ಓಪನ್ ಸಿಸ್ಟಮ್ ಗೆ. ಕ್ಲಿಯರ್? ನೆಕ್ಸ್ಟ್, mass and energy cross the system boundary is also called as open system. Both mass and energy cross the system boundary is called as open system. Example of open system are water flowing through pipes channel. ನೋಡಿ, ವಾಟರ್ ಫ್ಲೋ ಹೋಗ್ಬೇಕಾದ್ರೆ ವಾಟರ್ ಪಾಸ್ ಆಗುತ್ತೆ ವಿತ್ ಎನರ್ಜಿನೂ ಕ್ಯಾರಿ ಮಾಡುತ್ತೆ. ಸೊ ಒನ್ ಆಫ್ ದ ಎಕ್ಸಾಂಪಲ್ ಆಫ್ ಓಪನ್ ಸಿಸ್ಟಮ್. ನೆಕ್ಸ್ಟ್, ಏರ್ ಕಂಪ್ರೆಸರ್, ಏರ್ ನ ಕಂಪ್ರೆಸ್ ಮಾಡಿ ಇಟ್ಕೊಂಡಿರ್ತೀರಾ, ಏರ್ ಈಸ್ ಕಾಲ್ಡ್ ಆಸ್ ಎ ಮಾಸ್. ಏರ್ ನ ಮಾಸ್ ಅಂತ ಅಸ್ಯೂಮ್ ಮಾಡೋಣ, ಏರು ಪಾಸ್ ಆಗುತ್ತೆ, ಅದ್ರ ಜೊತೆಗೆ ಎನರ್ಜಿನೂ ಟ್ರಾನ್ಸ್ಫರ್ ಮಾಡುತ್ತೆ. ಸೊ ಫ್ರಮ್ ಬೌಂಡರಿನ ಕ್ರಾಸ್ ಮಾಡಿ ಹೊರಗಡೆ ಹೋಗುತ್ತೆ, ಕಂಪ್ರೆಷನ್ ಏರ್. ಸೊ ಇಟ್ಸ್ ಕಾಲ್ಡ್ ಆಸ್ ಕ್ಲೋಸ್ಡ್ ಸಿಸ್ಟಮ್, ಸಾರಿ ಓಪನ್ ಸಿಸ್ಟಮ್. ನೆಕ್ಸ್ಟ್, ಹೀಟ್ ಎಕ್ಸ್ಚೇಂಜ್, ಸೇಮ್ ಕಾನ್ಸೆಪ್ಟ್. ಓಕೆ, ಓಪನ್ ಸಿಸ್ಟಮ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಎ ಕಂಟ್ರೋಲ್ ವಾಲ್ಯೂಮ್ ಸಿಸ್ಟಮ್. ಓಪನ್ ಸಿಸ್ಟಮ್ ಗೆ ವಾಲ್ಯೂಮ್ ಕಂಟ್ರೋಲ್ ಇರುತ್ತೆ. ಹಂಗಿದ್ರೆ ಕ್ಲೋಸ್ಡ್ ಸಿಸ್ಟಮ್ ಅಲ್ಲಿ ಯಾವ್ದು ಕಂಟ್ರೋಲ್ ಇರುತ್ತೆ? ಮಾಸ್ ಕಂಟ್ರೋಲ್ ಇರುತ್ತೆ. ಓಕೆ, ನೆಕ್ಸ್ಟ್, ಮೋಸ್ಟ್ ಆಫ್ ದಿ ಇಂಜಿನಿಯರಿಂಗ್ ಡಿವೈಸಸ್ ಆರ್ ಓಪನ್ ಸಿಸ್ಟಮ್. ಮೋಸ್ಟ್ ಆಫ್ ದ ಇಂಜಿನಿಯರಿಂಗ್ ಡಿವೈಸಸ್, 70% ಆಫ್ ಇಂಜಿನಿಯರಿಂಗ್ ಡಿವೈಸಸ್ ಬೇಸ್ಡ್ ಆನ್ ದಿ ಓಪನ್ ಸಿಸ್ಟಮ್. ಸೊ ಕಂಟ್ರೋಲ್ ವಾಲ್ಯೂಮ್ ಸಿಸ್ಟಮ್ ರಿಲೇಟ್ಸ್ ವಿತ್ ಮೂವಿಂಗ್ ಬೌಂಡರಿ. ಆಯ್ತಾ, ಎರಡು ಬೌಂಡರಿ ಇರುತ್ತೆ, ಒಂದು ಫಿಕ್ಸ್ಡ್ ಬೌಂಡರಿ, ಅನದರ್ ಒನ್ ಇಸ್ ಮೂವಿಂಗ್ ಬೌಂಡರಿ. ಮೂವಿಂಗ್ ಬೌಂಡರಿ ಅಂದ್ರೆ ಏನರ್ಥ ಗೊತ್ತಾ? ಸೊ ಯಾವುದು ವಾಲ್ಯೂಮ್ ಫಿಕ್ಸ್ಡ್ ಇರುತ್ತೆ ಅದನ್ನ ನಾವೇನಂತ ಡಿಫೈನ್ ಮಾಡ್ತೀವಿ? ಮೂವಿಂಗ್ ಬೌಂಡರಿ ಅಂತ ಡಿಫೈನ್ ಮಾಡ್ತೀವಿ. ಯಾವುದು ಮಾಸ್ ಫಿಕ್ಸ್ ಇರುತ್ತೆ ಅದನ್ನ ಫಿಕ್ಸ್ಡ್ ಬೌಂಡರಿ ಅಂತ ಡಿಫೈನ್ ಮಾಡ್ತೀವಿ. ಕ್ಲಿಯರ್? ಐಸೋಲೇಟೆಡ್ ಸಿಸ್ಟಮ್. ಐಸೋಲೇಟೆಡ್ ಸಿಸ್ಟಮ್ ಅಂದ್ರೆ ನೈದರ್ ಮಾಸ್ ನಾರ್ ಎನರ್ಜಿ ಕ್ರಾಸ್ ದ ಸಿಸ್ಟಮ್ ಬೌಂಡರಿ ಇಸ್ ಕಾಲ್ಡ್ ಆಸ್ ದಿ ಐಸೋಲೇಟೆಡ್ ಸಿಸ್ಟಮ್. ನೈದರ್ ಮಾಸ್ ನಾರ್ ಎನರ್ಜಿ ಅಂದ್ರೆ ಏನ್ ಗೊತ್ತಾ? ಮಾಸು ಟ್ರಾನ್ಸ್ಫರ್ ಆಗಲ್ಲ, ಎನರ್ಜಿನೂ ಟ್ರಾನ್ಸ್ಫರ್ ಆಗಲ್ಲ. ಅಂತ ಸಿಸ್ಟಮ್ ಗಳಿಗೆ ನಾವೇನಂತ ಡಿಫೈನ್ ಮಾಡ್ತೀವಿ? ಐಸೋಲೇಟೆಡ್ ಸಿಸ್ಟಮ್ಸ್ ಅಂತ ಡಿಫೈನ್ ಮಾಡ್ತೀವಿ. ನೋಡಿ, ಒಂದು ಎಕ್ಸಾಂಪಲ್ ನೋಡೋದಾದ್ರೆ, ನೋ ಟ್ರಾನ್ಸ್ಫರ್ ಆಫ್ ಮಾಸ್, ನೋ ಟ್ರಾನ್ಸ್ಫರ್ ಆಫ್ ಎನರ್ಜಿ, ಎನರ್ಜಿನೂ ಟ್ರಾನ್ಸ್ಫರ್ ಆಗಲ್ಲ, ಮಾಸು ಟ್ರಾನ್ಸ್ಫರ್ ಆಗಲ್ಲ, ಈಸ್ ಕಾಲ್ಡ್ ಆಸ್ ಐಸೋಲೇಟೆಡ್ ಸಿಸ್ಟಮ್. ನೋಡಿ ಇಲ್ಲಿ, in an isolated system no heat is transferred from system to surrounding. ಯಾವುದೇ ರೀತಿ ಹೀಟ್ ಟ್ರಾನ್ಸ್ಫರ್ ಆಗಲ್ಲ. ಸೊ ಐಸೋಲೇಟೆಡ್ ಸಿಸ್ಟಮ್ ಬೋತ್ ಮಾಸ್ ಅಂಡ್ ವಾಲ್ಯೂಮ್ಸ್ ಆರ್ ಫಿಕ್ಸ್ಡ್. ಮಾಸು ಫಿಕ್ಸ್ ಆಗಿರುತ್ತೆ, ವಾಲ್ಯೂಮ್ ಫಿಕ್ಸ್ ಆಗಿರುತ್ತೆ. ನೋ ಇಂಟರಾಕ್ಷನ್ ಆಫ್ ಮಾಸ್ ಅಂಡ್ ಎನರ್ಜಿ ಟೇಕ್ ಪ್ಲೇಸ್. ಮಾಸ್ ಅಂಡ್ ಎನರ್ಜಿ ನಡೆಯೋದಿಲ್ಲ. ಅಂದ್ರೆ ಯಾವ ರೀತಿ ಮಾಡಿರ್ತಾರೆ ಐಸೋಲೇಟೆಡ್ ಸಿಸ್ಟಮ್ ನ ಅಂದ್ರೆ, ನೋಡಿ ಇಲ್ಲಿ ಈ ರೀತಿ ಪೂರ್ತಿ ಇದನ್ನ ಐಸೋಲೇಟ್ ಮಾಡಿರ್ತಾರೆ ಬೌಂಡರಿನ. ಅವಾಗ ಯಾವುದೇ ರೀತಿ ಹೀಟ್ ಒಳಗಡೆ ಎಂಟ್ರಿ ಆಗಲ್ಲ, ಹೊರಗಡೆ ಹೋಗಲ್ಲ. ನಿಮಗೆ ಎಕ್ಸಾಂಪಲ್ ನೋಡಿರ್ಬೋದು, ಥರ್ಮೋಫ್ಲಾಸ್ಕ್ ನೋಡಿದೀರಾ? ಥರ್ಮೋಫ್ಲಾಸ್ಕ್ ಅಲ್ಲಿ ನಾವು ಏನಾದ್ರು ಸ್ಟೋರೇಜ್ ಮಾಡಿರ್ತೀವಿ. ಏನಕ್ಕೋಸ್ಕರ ಥರ್ಮೋಫ್ಲಾಸ್ಕ್ ನ ಸೆಲೆಕ್ಟ್ ಮಾಡ್ಕೊಂಡು ಸ್ಟೋರ್ ಮಾಡ್ತೀವಿ ಅಂತ ಯೂಸ್ ಮಾಡಿದ್ರೆ, ಸೊ ಅದು ಆಕ್ಚುಲಿ ಇಲ್ಲಿಯ ಬೌಂಡರಿನ ಏನ್ ಮಾಡಿರ್ತಾರೆ, ಈ ರೀತಿ ಇನ್ಸುಲೇಷನ್ ಲೇಯರ್ ಹಾಕಿರ್ತಾರೆ. ಇಲ್ಲಿ ನಾವು ಕಾಫಿ ಫ್ಲಾಸ್ಕ್ ಅಥವಾ ಥರ್ಮೋಫ್ಲಾಸ್ಕ್ ನಲ್ಲಿ ಇಲ್ಲಿ ವಾಟರ್ ಅಥವಾ ಕಾಫಿನ ಪ್ಲೇಸ್ ಮಾಡ್ತೀವಿ. ಪ್ಲೇಸ್ ಮಾಡಿದಾಗ ಅದೇನಾಗಲ್ಲ, ಈಟು ಹೊರಗಡೆಗೆ ಟ್ರಾನ್ಸ್ಫರ್ ಆಗಲ್ಲ. ಅಂದ್ರೆ ಏನಾಗಿರುತ್ತೆ ಥರ್ಮೋಫ್ಲಾಸ್ಕ್ ಅಲ್ಲಿ ಅಂದ್ರೆ, ಇಟ್ಸ್ ಕ್ಲೋಸ್ಡ್ ಬೌಂಡರಿ. ಸೊ ಐಸೋಲೇಟೆಡ್ ಸಿಸ್ಟಮ್ ಆಗಿರುತ್ತೆ. ಕ್ಲಿಯರ್? ನೋ ಹೀಟ್ ಇಸ್ ಟ್ರಾನ್ಸ್ಫರ್, no energy is transfer is called as isolated system. Next, properties of thermodynamic system. Thermodynamic system is property na two classification of ಮಾಡ್ತೀವಿ. ಒಂದು ಇಂಟೆನ್ಸಿವ್ ಪ್ರಾಪರ್ಟಿ, ಅದರ ಒಂದು ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ. ಫಸ್ಟ್ ಆಫ್ ಆಲ್ ಥರ್ಮೋಡೈನಮಿಕ್ ಪ್ರಾಪರ್ಟಿ ಅಂದ್ರೆ ಏನು ಅಂತ ನೋಡೋದಾದ್ರೆ, ಇಫ್ ಯು ಕನ್ಸಿಡರ್ ಎನಿ ಸಿಸ್ಟಮ್, ಯಾವ್ದಾದ್ರು ಒಂದು ಸಿಸ್ಟಮ್ ನ ಕನ್ಸಿಡರ್ ಮಾಡೋಣ. ನಾನು ಯಾವುದೋ ಒಂದು ಸಿಸ್ಟಮ್ ನ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಈ ಸಿಸ್ಟಮ್ ಅಲ್ಲಿ ಸಮ್ ಆಕ್ಟಿವಿಟೀಸ್ ಆರ್ ಟೇಕಿಂಗ್ ಪ್ಲೇಸ್. ಏನೋ ಆಕ್ಟಿವಿಟೀಸ್ ನಡೀತಾ ಇದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಓಕೆ, ಸಮ್ ಆಕ್ಟಿವಿಟೀಸ್ ಆರ್ ಟೇಕಿಂಗ್ ಪ್ಲೇಸ್ ಇನ್ ಎ ಥರ್ಮೋಡೈನಮಿಕ್ ಸಿಸ್ಟಮ್. So like this type of activities are taking place in a thermodynamic system. Some temperature will be increases, temperature increase ಆಗ್ತಾ ಇದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಸಪೋಸ್ ವಾಲ್ಯೂಮ್ ವಿಲ್ ಬಿ ಡಿಕ್ರೀಸಸ್, ವಾಲ್ಯೂಮ್ ಡಿಕ್ರೀಸ್ ಆಗ್ತಾ ಇದೆ, ಇನ್ಕ್ರೀಸ್ ಆಗ್ತಿದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ.
ಟೆಂಪರೇಚರ್, ವಾಲ್ಯೂಮ್ ಆರ್ ಸಮ್ ಅದರ್ ಮೀನ್ಸ್ ಬೇರೆ ಯಾವುದೇ ರೀತಿ ಆಕ್ಟಿವಿಟೀಸ್ಗಳು ಇದ್ರೊಳಗಡೆ ವೇರಿಯೇಷನ್ ಆಗ್ತಾ ಇರುತ್ತೆ. ಇದ್ರೊಳಗಡೆ ಇರೋಂಥ ಆಕ್ಟಿವಿಟೀಸ್ಗಳನ್ನ ಎರಡು ಟೈಪ್ ಆಗಿ ವಿಂಗಡಿಸ್ತೀವಿ. ಒಂದು ಇಂಟೆನ್ಸಿವ್ ಪ್ರಾಪರ್ಟೀಸ್, ಅನದರ್ ಒನ್ ಇಸ್ ಎಕ್ಸ್ಟೆನ್ಸಿವ್ ಪ್ರಾಪರ್ಟೀಸ್. ಇಂಟೆನ್ಸಿವ್ ಪ್ರಾಪರ್ಟೀಸ್ ಅಂದ್ರೆ ಏನು? ಇಂಟೆನ್ಸಿವ್ ಪ್ರಾಪರ್ಟೀಸ್ ಡಸ್ ನಾಟ್ ಡಿಪೆಂಡ್ಸ್ ಆನ್ ದಿ intensive properties does not depends on the mass of the system. ಇಂಟೆನ್ಸಿವ್ ಪ್ರಾಪರ್ಟೀಸ್ಗಳು ಮಾಸ್ ಮೇಲೆ ಡಿಪೆಂಡ್ ಆಗಿರಲ್ಲ. ಅಂದ್ರೆ ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ ಏನಾಗಿರುತ್ತೆ? ಮಾಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಇಂಟೆನ್ಸಿವ್ ಪ್ರಾಪರ್ಟೀಸ್ ಆರ್ ಇಂಡಿಪೆಂಡೆಂಟ್ ಬೈ ಐಡೆಂಟಿಫೈಡ್ ಬೈ ಆಲ್ಫಾಬೆಟಿಕ್ ಸ್ಮಾಲ್ ಲೆಟರ್ಸ್, ಸ್ಮಾಲ್ ಎ ಬಿ ಸಿ ಈ ರೀತಿಯಿಂದ ಕರೆದಿರ್ತೀವಿ. ಎಕ್ಸೆಪ್ಟ್ ಟೆಂಪರೇಚರ್ ಒಂದನ್ನು ಬಿಟ್ಟು ರಿಮೈನಿಂಗ್ ಯಾವ್ದಿದೆ ಎಲ್ಲ ಸ್ಮಾಲ್ ಲೆಟರ್ ಐಡೆಂಟಿಫೈ ಮಾಡಿರ್ತೀವಿ ಇಂಟೆನ್ಸಿವ್ ಪ್ರಾಪರ್ಟೀಸ್ ನ. ಓಕೆ, ಬಟ್ ಎಕ್ಸ್ಟೆನ್ಸಿವ್ ಪ್ರಾಪರ್ಟೀಸ್ ಆರ್ ಅಟ್ ಎನಿ ಪಾಯಿಂಟ್ ಆನ್ ದಿ ರೀಜನ್ ಇಸ್ ಕಾನ್ಸ್ಟಂಟ್. Example of intensive properties are temperature, so and pressure, density, a specific volume, a specific heat, and all specific properties are called as intensive properties. So extensive properties na nodadadre, extensive properties are depends on the mass of the system. Extensive properties kudu mass mele depend agirutte. Extensive properties are identified by big letters. ಸೊ ಕ್ಯಾಪಿಟಲ್ ಎ, ಕ್ಯಾಪಿಟಲ್ ಬಿ, ಕ್ಯಾಪಿಟಲ್ ವಿ, ಕ್ಯಾಪಿಟಲ್ ಡಿ ಈ ತರ ಕ್ಯಾಪಿಟಲ್ ಲೆಟರ್ ರೆಪ್ರೆಸೆಂಟ್ ಮಾಡಿರ್ತಾರೆ. ಅದೊಂದು ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ ಕಂಡುಹಿಡಿಯೋದಕ್ಕೆ. ಮೇನ್ ಡಿಫರೆನ್ಸ್ ಏನಪ್ಪಾ ಇಂಟೆನ್ಸಿವ್ ಅಂಡ್ ಎಕ್ಸ್ಟೆನ್ಸಿವ್ ಅಂದ್ರೆ, ಇಂಟೆನ್ಸಿವ್ ಪ್ರಾಪರ್ಟೀಸ್ ಡಿಪೆಂಡ್ಸ್ ಆನ್ ಮಾಸ್, ಡಸ್ ನಾಟ್ ಡಿಪೆಂಡ್ಸ್ ಆನ್ ಮಾಸ್. ಎಕ್ಸ್ಟೆನ್ಸಿವ್ ಪ್ರಾಪರ್ಟೀಸ್ ಆರ್ ಡಿಪೆಂಡ್ಸ್ ಆನ್ ಮಾಸ್. ಅದೇ ಮೇನ್ ಡಿಫರೆನ್ಸ್. ಎಕ್ಸ್ಟೆನ್ಸಿವ್ ಪ್ರಾಪರ್ಟೀಸ್ ಆರ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ದಿ ಮಾಸ್ ಆಫ್ ದ ಸಿಸ್ಟಮ್. ಓಕೆ, ಎಕ್ಸಾಂಪಲ್ ಆಫ್ ಎಕ್ಸ್ಟೆನ್ಸಿವ್ ಪ್ರಾಪರ್ಟೀಸ್ ಆರ್ ವಾಲ್ಯೂಮ್, ಸೊ ಎನರ್ಜಿ, ಎಂಥಾಲ್ಪಿ. ಡೆಫಿನೆಟ್ಲಿ ಒಂದು ಕ್ವಶನ್ ಕೇಳಿದ್ರೆ ಎಕ್ಸಾಂಪಲ್ ಮೇಲೆನೆ ಕ್ವಶನ್ ಕೇಳೋದು. ಆಯ್ತಾ? ನಿಮಗೆ ಇಂಟೆನ್ಸಿವ್ ಅಂದ್ರೆ ಏನು, ಎಕ್ಸ್ಟೆನ್ಸಿವ್ ಅಂದ್ರೆ ಏನು ಅಂತ ಕಂಪ್ಲೀಟ್ ಆಗಿ ಅರ್ಥ ಆಗಿರ್ಬೇಕು ಫಸ್ಟ್ ಆಫ್ ಆಲ್. ಸೊ ಇಂಟೆನ್ಸಿವ್ ಅಂಡ್ ಎಕ್ಸ್ಟೆನ್ಸಿವ್, ಈಗ ಫಾರ್ ಎಕ್ಸಾಂಪಲ್ ಇದು ವಾಟರ್ ಇದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಯಾವ್ದ್ರೊಳಗಡೆ ಒಂದು ಬೇಕರ್ ಇದೆ, ಬೇಕರ್ ಅಲ್ಲಿ ವಾಟರ್ ಇದೆ. ಸೊ ಇಲ್ಲೂ ಬೇಕರ್ ಇದೆ, ಬೇಕರ್ ನಲ್ಲಿ ವಾಟರ್ ಇದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಒಂದು ಸ್ಮಾಲ್ ಬೇಕರ್ ತಗೋತೀನಿ, ಇದು ಸ್ಮಾಲ್ ಬೇಕರ್. ಆಯ್ತಾ? ಇಲ್ಲಿ ಸಪೋಸ್ ನಾನು ಈ ಬೇಕರ್ ನಲ್ಲಿ ವಾಟರ್ ಇದೆಯಲ್ಲ, ಈ ಪಾಯಿಂಟ್ ನಲ್ಲಿ ಟೆಂಪರೇಚರ್ ಚೆಕ್ ಮಾಡ್ತೀನಿ. ಸೊ ಮೇ ಬಿ 50 ಡಿಗ್ರಿ ತೋರಿಸ್ತಿದೆ ಅಂತ ಝೂಮ್ ಮಾಡ್ಕೊಳ್ಳೋಣ. 50 ಡಿಗ್ರಿ. ಈ ಪಾಯಿಂಟ್ ನಲ್ಲಿ ಟೆಂಪರೇಚರ್ ಚೆಕ್ ಮಾಡ್ತೀನಿ 50 ಡಿಗ್ರಿ. ಈ ಮಿಡಲ್ ನಲ್ಲಿ ಟೆಂಪರೇಚರ್ ಚೆಕ್ ಮಾಡ್ತೀನಿ 50 ಡಿಗ್ರಿ. ಬಿಕಾಸ್ ಎಲ್ಲಾ ಕಡೆ ಸೇಮ್ ವಾಟರ್ ಇರೋದ್ರಿಂದ ಸೇಮ್ ಟೆಂಪರೇಚರ್, ಅದು ಕಾಮನ್ ಸೆನ್ಸ್. ಅಂದ್ರೆ ಈ ಟೆಂಪರೇಚರ್ ಅನ್ನೋದು ಡಸ್ ನಾಟ್ ಡಿಪೆಂಡ್ಸ್ ಆನ್ ದಿ ಮಾಸ್ ಆಫ್ ದಿ ಸಿಸ್ಟಮ್. ಎಲ್ಲಿ ಬೇಕಾದ್ರೂ ಚೆಕ್ ಮಾಡಿ ಒಂದೇ ಇರುತ್ತೆ. ಅದೇ ಈಗ ಸಣ್ಣ ಬೇಕರ್ ಇದೆ, ಸ್ಮಾಲ್ ಬೇಕರ್, ಇಲ್ಲಿ ಚೆಕ್ ಮಾಡ್ತೀನಿ, ಸೇಮ್ ಅದೇ 50 ಡಿಗ್ರಿ ತೋರಿಸುತ್ತೆ. ಬಿಕಾಸ್ ಸೇಮ್ ವಾಟರ್ನ ಇಲ್ಲಿ ಪೋರ್ ಮಾಡಿರ್ತೀನಿ. ಓಕೆ, ಹಂಗಾಗಿ ಟೆಂಪರೇಚರ್ ಇಸ್ ಕಂಪ್ಲೀಟ್ಲಿ ಡಸ್ ನಾಟ್ ಡಿಪೆಂಡ್ಸ್ ಆನ್ ದಿ ಮಾಸ್ ಆಫ್ ದಿ ಸಿಸ್ಟಮ್. ಸೊ the temperature does not depends on the mass of the system. It means it is an intensive property. Okay, extensive property ಅಂದ್ರೆ temperature is depends on mass of the system. For example, ನೀವು ಯಾರಾದ್ರೂ ವಾಲ್ಯೂಮ್ ಆಫ್ ದಿ ವಾಟರ್ ಎಷ್ಟಿದೆ ಇಲ್ಲಿ ಅಂತ ಕೇಳಿದ್ರೆ ಇದನ್ನ ಏನ್ ಮಾಡ್ತೀರಾ? ವಾಲ್ಯೂಮ್ ಆಫ್ ದಿ ವಾಟರ್ ನ ನೋಡ್ತೀರಾ. ವಾಲ್ಯೂಮ್ ಆಫ್ ದಿ ವಾಟರ್ ಫಾರ್ ಎಕ್ಸಾಂಪಲ್ 3 ಇದೆ ಅಂದ್ರೆ, ಸೊ 3 ಅಂತ ರೆಪ್ರೆಸೆಂಟ್ ಮಾಡ್ತೀರಾ. 3 ಲೀಟರ್ ವಾಟರ್ ಇದೆ. ಒಂದು ಸ್ಮಾಲ್ ಬೇಕರ್ ಇದೆ, ಸ್ಮಾಲ್ ಬೇಕರ್ ಅಲ್ಲಿ ಎಷ್ಟಿದೆ ಅಂತ ಕೇಳಿದ್ರೆ ಏನಂತ ರೆಪ್ರೆಸೆಂಟ್ ಮಾಡ್ತೀರಾ? ಸ್ಮಾಲ್ ಬೇಕರ್ ನಲ್ಲಿ 1 ಲೀಟರ್ ಇದೆ ಅಂತ ಹೇಳ್ಬಿಟ್ಟು ರೆಪ್ರೆಸೆಂಟ್ ಮಾಡ್ತೀರಾ. ಕ್ಲಿಯರ್? ಸೊ ನೋಡಿ, ಇಲ್ಲಿ ಇದು ಬಿಗ್ ಬೇಕರ್ ನಲ್ಲಿ 3 ಲೀಟರ್ಸ್ ಇದೆ, ಸ್ಮಾಲ್ ಬೇಕರ್ ನಲ್ಲಿ 1 ಲೀಟರ್ ಇದೆ. ಸೊ ಅಂದ್ರೆ ಈ ವಾಲ್ಯೂಮ್ ಏನಾಗ್ತಾ ಇದೆ? ಸೊ ದಿಸ್ ವಾಲ್ಯೂಮ್ ಈಸ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಮಾಸ್. ಇಲ್ಲಿ ಮಾಸ್ ಜಾಸ್ತಿ ಇದೆ, ವಾಲ್ಯೂಮ್ ಜಾಸ್ತಿ ಇದೆ. ಮಾಸ್ ಕಡಿಮೆ ಇದೆ, ವಾಲ್ಯೂಮ್ ಕಡಿಮೆ ಇದೆ. ಅಂದ್ರೆ ಎಕ್ಸ್ಟೆನ್ಸಿವ್ ಪ್ರಾಪರ್ಟೀಸ್ಗಳು ಡೈರೆಕ್ಟ್ ವಾಲ್ಯೂಮ್ ಮೇಲೆ ಡಿಪೆಂಡ್ ಆಗಿರ್ತವೆ. ಇಂಟೆನ್ಸಿವ್ ಪ್ರಾಪರ್ಟೀಸ್ಗಳು ವಾಲ್ಯೂಮ್ ಮೇಲೆ ಡಿಪೆಂಡ್ ಆಗಿರೋದಿಲ್ಲ. ಕ್ಲಿಯರ್? ನೆಕ್ಸ್ಟ್ ಟೆಂಪರೇಚರ್ ನೋಡೋಣ. ಸೊ ಟೆಂಪರೇಚರ್ ಬಗ್ಗೆ ನಿಮಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗಿ ಗೊತ್ತಿರಬೇಕು. ಆಲ್ರೆಡಿ ಸೈನ್ಸ್ ಅಲ್ಲೂ ಬಂದಿರ್ತಾರೆ. ಟೆಂಪರೇಚರ್ ಇಸ್ ಅನ್ ಆಬ್ಜೆಕ್ಟಿವ್ ಮೆಜರ್ಮೆಂಟ್ ಆಫ್ ಹೌ ಹಾಟ್ ಆರ್ ಕೋಲ್ಡ್. ಎಷ್ಟು ಹಾಟ್ ಇದೆ ಬಾಡಿ, ಎಷ್ಟು ಕೋಲ್ಡ್ ಇದೆ ಅಂತ ಡಿಫೈನ್ ಮಾಡೋಕೆ ಟೆಂಪರೇಚರ್ ಯೂಸ್ ಮಾಡ್ತೀವಿ. ಟೆಂಪರೇಚರ್ ಇಸ್ ಅನ್ ಇಂಟೆನ್ಸಿವ್ ಪ್ರಾಪರ್ಟಿ. ಡೆಫಿನೆಟ್ಲಿ ನಿಮಗೆ ಹೇಳಿದೀನಿ ಆ ತರ ಅಂತ. ದ ಕೋಲ್ಡೆಸ್ಟ್ ಥಿಯರಿಟಿಕಲ್ ಟೆಂಪರೇಚರ್ ಇಸ್ ಅಬ್ಸಲ್ಯೂಟ್ ಝೀರೋ ಟೆಂಪರೇಚರ್. ಇದು DRO, ಝೀರೋ ಟೆಂಪರೇಚರ್. SI unit of temperature is Kelvin. The boiling point of water is 100 degree. The triple point of the water is 0.01 degree or 273.16 Kelvin. ಕ್ವಶನ್ಸ್ ಕೇಳ್ತಾರೆ. ಇದು ಟೆಂಪರೇಚರ್ ಇಸ್ ಎಕ್ಸ್ಪ್ರೆಸ್ಡ್ ಬೈ 0th law of thermodynamics. ಯಾವ ಲಾನ ಬೇಸ್ಡ್ ಆಗಿ ಇಟ್ಕೊಂಡು ಟೆಂಪರೇಚರ್ ಕಂಡುಹಿಡಿದಿದ್ದಾರೆ ಅಂತ ಕ್ವಶನ್ ಕೇಳ್ಬೋದು. 0th law is the basic law used to express the temperature. Okay, next pressure ನೋಡೋದಾದ್ರೆ force acting per unit cross sectional area fluid is called as a pressure. ಓಕೆ, ಸೊ ಪ್ರೆಸರ್ ನೀವು ಆಲ್ರೆಡಿ ಸ್ಟ್ರೆಂತ್ ಆಫ್ ಮೆಟೀರಿಯಲ್ ನೋಡಿರ್ತೀರಾ. ಅದೇ ರೀತಿ ಸೈನ್ಸ್ ಅಲ್ಲೂ ಬಂದಿರುತ್ತೆ. ಕ್ಲಿಯರ್? ಅಟ್ ಎನಿ ಪಾಯಿಂಟ್ ಇನ್ ಎ ಲಿಕ್ವಿಡ್ ಪ್ರೆಸರ್ ಇಸ್ ಕಾನ್ಸ್ಟೆಂಟ್. ಆಯ್ತಾ? ಯಾವ ಪಾಯಿಂಟ್ ಅಲ್ಲಿ ಬೇಕಾದ್ರೂ ನೀವು ಪ್ರೆಸರ್ ನ ಚೆಕ್ ಮಾಡಿ, ಎಲ್ಲಾ ಪಾಯಿಂಟ್ ನಲ್ಲೂ ಪ್ರೆಸರ್ ಸೇಮ್ ಇರುತ್ತೆ. ಪ್ರೆಸರ್ ಚೇಂಜ್ ಆಗಲ್ಲ. ಸೊ ವೆನ್ ಫ್ಲೂಯಿಡ್ ಅಟ್ ರೆಸ್ಟ್ ಇದ್ದಾಗ, ಸೊ ದಿಸ್ ಇಸ್ ಕಾಲ್ಡ್ ಎಸ್ ಪ್ಯಾಸ್ಕಲ್ ಅಂತಾನು ಕರಿತೀವಿ. SI unit ಆಫ್ ಪ್ರೆಸರ್ ಇಸ್ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಆರ್ ಪ್ಯಾಸ್ಕಲ್. ನೋಡಿ, ಪ್ರೆಸರ್ದು ಮತ್ತೆ ಸ್ಟ್ರೆಸ್ಸಿಗೂ ಸೇಮ್ ಯೂನಿಟ್ ನೆನ್ಪಿಟ್ಕೊಳ್ಳಿ. ಬಾರ್ಡನ್ ಟ್ಯೂಬ್ ಅಂತ ಇದೆ. ಬಾರ್ಡನ್ ಟ್ಯೂಬ್ ಇಸ್ ಮೆಕ್ಯಾನಿಕಲ್ ಡಿವೈಸ್ ಯೂಸ್ಡ್ ಟು ಮೆಜರ್ ದಿ
ಪ್ರೆಸರ್ ನ ಮೆಜರ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. 1 ಅಟ್ಮಾಸ್ಫಿಯರಿಕ್ ಪ್ರೆಸರ್ 101.325 ಕಿಲೋ ಪ್ಯಾಸ್ಕಲ್. ಆಲ್ಟಿಮೀಟರ್ ಅಥವಾ ಆಲ್ಟಿಟ್ಯೂಡ್ ಮೀಟರ್ ಇಸ್ ಅ ಇನ್ಸ್ಟ್ರೂಮೆಂಟ್ ಯೂಸ್ಡ್ ಟು ಮೆಜರ್ ಆಲ್ಟಿಟ್ಯೂಡ್. ಆಲ್ಟಿಟ್ಯೂಡ್ ನ ಮೆಜರ್ ಮಾಡೋದಕ್ಕೆ ಏನ ಯೂಸ್ ಮಾಡ್ತಾರೆ ಅಂತ ಕೇಳ್ಬೋದು.